ಬೆಂಗಳೂರು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿರುವಂತೆಯೇ ಜನಸಂಖ್ಯೆ ಹಾಗೂ ಇತರ ಸಮಸ್ಯೆಗಳು ಕೂಡ ಬೆಳೆಯುತ್ತಲೇ ಇದೆ. ಅದರಲ್ಲೂ ಒಂದು ಅಂಕಿ ಅಂಶಗಳ ಪ್ರಕಾರ ಸದ್ಯ ಬೆಂಗಳೂರಿನಲ್ಲಿ 60 ಲಕ್ಷಕ್ಕೂ ಅಧಿಕ ವಾಹನಗಳು ಓಡಾಡುತ್ತಿದ್ದು ಪಾರ್ಕಿಂಗ್ ಸಮಸ್ಯೆ ತಲೆನೋವಾಗಿ ಪರಿಣಮಿಸಿದೆ. ಈ ನಡುವೆ ಸಮಸ್ಯೆಯನ್ನೇ ಬಂಡವಾಳವನ್ನಾಗಿಸಿಕೊಂಡಿರುವ ಕೆಲವರು ಪಾರ್ಕಿಂಗ್ ದಂಧೆಯಲ್ಲಿ ತೊಡಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದೆ. ಈ ನಡುವೆ ಪಾರ್ಕಿಂಗ್ ದಂಧೆ ಮಿತಿ ಮೀರುತ್ತಿರುವುದನ್ನು ಪರಿಗಣಿಸಿರುವ ಬಿಬಿಎಂಪಿ ಇದೀಗ ಈ ಸಮಸ್ಯೆಗೆ ಬ್ರೇಕ್ ಹಾಕಲು ಚಿಂತನೆ ನಡೆಸಿದೆ. ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಜ್ಜಾಗಿದೆ. ಸದ್ಯದಲ್ಲೇ ನಗರದ 87 ಕಡೆಗಳಲ್ಲಿ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿ ಹಾಕಲಿದ್ದು ಸಂಪೂರ್ಣ ತಂತ್ರಜ್ಞಾನ ಆಧಾರಿತ ನಿರ್ವಹಣೆ, ಸೆನ್ಸರ್ ಆಧಾರಿತ ಪಾರ್ಕಿಂಗ್, ಕ್ಯಾಶ್ಲೆಸ್ ಪಾವತಿ ಸೇರಿದಂತೆ ಇತರ ನಗರಗಳಲ್ಲಿರುವಂತಹ ಅತ್ಯಾಧುನಿಕ ಪಾರ್ಕಿಂಗ್ ವ್ಯವಸ್ಥೆಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದ್ದು 2-3 ತಿಂಗಳಲ್ಲಿ ನಗರದಲ್ಲಿ ಸುಧಾರಿತ ಪಾರ್ಕಿಂಗ್ ವ್ಯವಸ್ಥೆ ಬರಲಿದೆ. ಪ್ರಮುಖವಾಗಿ ರ್ಯಾಡರ್ ಆಧಾರಿತ ಸೆನ್ಸರ್ ತಂತ್ರಜ್ಞಾನದಿಂದ ಪಾರ್ಕಿಂಗ್ ಸ್ಥಳ ನಿರ್ವಹಣೆಗೊಳ್ಳಲಿದೆ. ಇದರಿಂದ ವಾಹನ ಎಷ್ಟು ಹೊತ್ತಿಗೆ ಬಂತು, ಎಷ್ಟೊತ್ತು ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿತ್ತು ಹಾಗೂ ಪಾವತಿಸಬೇಕಾದ ಶುಲ್ಕವೆಷ್ಟು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ಅಲ್ಲದೆ ಪಾರ್ಕಿಂಗ್ ಸ್ಥಳದಲ್ಲಿ ಎಷ್ಟು ವಾಹನಗಳು ಭರ್ತಿಯಾಗಿವೆ, ಎಷ್ಟು ವಾಹನಗಳಿಗೆ ಅವಕಾಶ ಇದೆ, ಇದೆಲ್ಲದರ ಬಗ್ಗೆ ಎಲೆಕ್ಟ್ರಾನಿಕ್ ಪರದೆ ಮೇಲೆ ಕಾಣಬಹುದಾಗಿದೆ. ವಾಹನ ಬಂದು ನಿಂತ ತಕ್ಷಣ ಸೆನ್ಸರ್ ತಂತ್ರಜ್ಞಾನದಿಂದ ಮಾಹಿತಿ ಸಂಗ್ರಹಿಸಿ ನಿರ್ವಹಣಾ ಕೊಠಡಿಗೆ ಮಾಹಿತಿ ಅಪ್ಲೋಡ್ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಮೊಬೈಲ್ ಆಪ್ ಮೂಲಕ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಜಾರಿ ಮಾಡುವುದಕ್ಕೆ ಬಿಬಿಎಂಪಿ ಚಿಂತನೆ ನಡೆಸಿದೆ ಎಂದು ಮೇಯರ್ ಪದ್ಮಾವತಿ ವಿವರಣೆ ನೀಡಿದ್ದಾರೆ. ಸ್ಮಾರ್ಟ್ ಬಿಬಿಎಂಪಿನಿಂದ ಒಂದು ಸ್ಮಾರ್ಟ್ ಪಾರ್ಕಿಂಗ್ ಮಾಡಬೇಕು ಅಂತೇಳಿ ನಾವು ಟೆಂಡರ್ ಕರೆದಿದ್ದೀವಿ. ಸುಮಾರು ಅಪ್ಲಿಕೇಶನ್ಸ್ ಎಲ್ಲ ಬರ್ತಾ ಇದೆ. ಫೈನಲಿ ಯಾರ್ಯಾರು ಅಪ್ಲಿಕೇಶನ್ ಕೊಡುವಂಥ ಸಮಯದಲ್ಲಿ ಯಾರ್ಯಾರ ಥರ ಯಾವ ಕಾನ್ಸೆಪ್ಟಲ್ಲಿ ಮಾಡ್ತಾರೆ ಅಂತ ಹೇಳಿದ್ದು ಟೆಂಡರ್ ಅಪ್ಲಿಕೇಶನ್ ಓಪನ್ ಮಾಡಿ ಒಬ್ಬೊಬ್ಬರು ಆ್ಯಪಿಂದ ಮಾಡೋವಂಥದ್ದು ಅಥವಾ ಬೇರೆ ಥರ ಸ್ಪಾಟಲ್ಲಿ ಬಂದು ಪಾರ್ಕ್ ಮಾಡೋವಂಥದ್ದು, ಈ ಥರ ಎಲ್ಲ ಕೆಲವೆಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಬರುತ್ತೆ ಹೊಸ ಥರ. ಅದರಲ್ಲಿ ನೋಡಿಕೊಂಡು ಟೆಂಡರ್ ಓಪನ್ ಮಾಡಿ ಫೈನಲಿ ವಿಲ್ ಟೇಕ್ ಒನ್ ಕನ್ಕ್ಲೂಷನ್. ತಮ್ಮ ನೂತನ ಯೋಜನೆಗಾಗಿ ಬಿಬಿಎಂಪಿ ಈಗಾಗಲೇ ಟೆಂಡರ್ ಆಹ್ವಾನಿಸಿದ್ದು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿದ ತಕ್ಷಣ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ ಆರಂಭವಾಗಲಿದೆ. ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ರೈಲ್ವೆ ಮುಂಗಡ ಟಿಕೆಟ್ ಬುಕಿಂಗ್ ಹಾಗೂ ಸಿನಿಮಾ ಟಿಕೆಟ್ ಬುಕಿಂಗ್ ಮಾದರಿಯಲ್ಲಿ ವಾಹನ ಸವಾರರು ಮೊಬೈಲ್ ಮೂಲಕವೇ ಪಾರ್ಕಿಂಗ್ ಜಾಗವನ್ನು ಕಾದಿರಿಸಬಹುದಾಗಿದೆ. ಆದರೆ ವಾಹನ ಸವಾರರು 1 ಗಂಟೆಗೆ 50%ಕ್ಕೂ ಹೆಚ್ಚುವರಿ ಪಾವತಿ ಮಾಡಬೇಕು. ನಂತರದ ಗಂಟೆಗಳಿಗೆ ಕಾನೂನು ದರವೇ ಅನ್ವಯವಾಗಲಿದೆ. ಈಗಾಗಲೇ 85 ಸ್ಥಳಗಳನ್ನು ಗುರುತಿಸಲಾಗಿದ್ದು ಈ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಅತ್ಯಾಧುನಿಕ ಪಾವತಿ ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ. ಶುಲ್ಕ ವಿಧಿಸುವ ಮೀಟರ್ ಅಳವಡಿಕೆ ಮಾಡಲಾಗುತ್ತದೆ. ಸ್ಮಾರ್ಟ್ ಕಾರ್ಡ್ ಸಹ ವಾಹನ ಸವಾರರಿಗೆ ದೊರೆಯಲಿದೆ. ಈ ಮೂಲಕ ರೀಚಾರ್ಜ್ ಮಾಡಿಸಿ ಮೆಟ್ರೋ ಕಾರ್ಡ್ ಮಾದರಿಯಲ್ಲಿ ಬಳಸಬಹುದಾಗಿದೆ. ಅಂದಹಾಗೆ ಈ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ ಅವೆನ್ಯೂ ರಸ್ತೆ, ಎನ್ಸಿ ರಸ್ತೆ, ರೇಸ್ ಕೋರ್ಸ್, ಲಾಲ್ಬಾಗ್, ಕಸ್ತೂರಿಬಾ, ಮಲ್ಯ ಆಸ್ಪತ್ರೆ, ರೆಸಿಡೆನ್ಸಿ ರಸ್ತೆ, ಎಸ್ಪಿ ರಸ್ತೆ, ಧನ್ವಂತರಿ ರಸ್ತೆ, ಶೇಷಾದ್ರಿ ರಸ್ತೆ, ಕೆಜಿ ರಸ್ತೆ, ಸೇಂಟ್ ಮಾರ್ಕ್ಸ್ ರೋಡ್, ಚಿಕ್ಕಪೇಟೆ, ಕಬ್ಬನ್ ಪಾರ್ಕ್, ಶಿವಾಜಿ ರಸ್ತೆ, ಬನ್ನಪ್ಪ ಪಾರ್ಕ್ ರಸ್ತೆ ಸೇರಿದಂತೆ ಹಲವೆಡೆ ಜಾರಿಗೆ ಬರಲಿದೆ. ವಾಹನ ನಿಲುಗಡೆ ಸ್ಥಳದಲ್ಲಿ ಸುರಕ್ಷತೆ ದೃಷ್ಟಿಯಿಂದಾಗಿ ಸಿಸಿ ಕ್ಯಾಮೆರಾ, ಮ್ಯಾಗ್ನೇಟರ್, ಪಿಆರ್ ಸೆನ್ಸರ್ ಅಳವಡಿಸಲಾಗುತ್ತದೆ. ಹಾಗೆ ವಾಹನ ಸವಾರರ ಕುಂದುಕೊರತೆ ನಿವಾರಣೆಗೆ ಪ್ರತ್ಯೇಕ ಹೆಲ್ಪ್ ಡೆಸ್ಕ್ ಕೂಡ ಆರಂಭವಾಗಿದೆ. ಒಟ್ಟಾರೆ ಬಿಬಿಎಂಪಿ ಅತಿ ಶೀಘ್ರದಲ್ಲಿ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿ ಮಾಡುವ ಮೂಲಕ ಸ್ಮಾರ್ಟ್ ಸಿಟಿಯಾಗಿ ಬೆಂಗಳೂರು ನಗರ ಗಮನ ಸೆಳೆಯುವ ಸಾಧ್ಯತೆ ಇದೆ.